ಬಡವರಿಗೆ ಸೂರು ಕೊಡುವಂಥದ್ದು, ಸೂರಿಲ್ಲದವರಿಗೆ ಮನೆ ಕೊಡುವಂಥದ್ದು, ಜಾತ್ಯತೀತವಾಗಿ ಸಮಾನತೆ ದೃಷ್ಟಿಯಿಂದ ಎಲ್ಲರಿಗೂ ಸಮಾನವಾಗಿ ನೋಡುವಂಥದ್ದು ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ. ಯಾರಿಗೂ ಅನ್ಯಾಯ ಮಾಡೋಂಥ ಪ್ರಶ್ನೆ ಇಲ್ಲ. ರಾಜಕೀಯ ದುರುದ್ದೇಶ. ಆ ಚುನಾವಣೆಯಲ್ಲಿ ಮೊನ್ನೆ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಪಿಣರಾಯಿ ವಿಜಯನ್ ಸೋತಿದ್ದಾರೆ. ಆ ಸೋಲಿಗಾಗಿ ಅವರು ಇವತ್ತು ಆ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ. ನಾವೆಲ್ಲರಿಗೂ ನ್ಯಾಯ ಕೊಡ್ತೇವೆ. ಸರ್, ಕೇರಳ ಆಯ್ತು, ಪಾಕಿಸ್ತಾನದವ್ರದ್ದು ಏನು ಸರ್ ಇದರಲ್ಲಿ? ನಂದಂತಲ್ಲ, ದೇಶದ ಕೋಟ್ಯಾಂತರ ಜನ ಮನ್ರೇಗಾ ಪರ ಇದ್ದಾರೆ. ಈ ಒಂದು ಬಡವರ ವಿರೋಧಿ, ಗ್ರಾಮೀಣ ಭಾಗದವರ ವಿರೋಧಿ, ಇವತ್ತು ಏನು ಪಶ್ಚಾತಿ ಪಂಗಡದ ಮಹಿಳೆಯರ ವಿರೋಧಿ ಕೇಂದ್ರದ ಬಿಜೆಪಿ ಸರ್ಕಾರದ ವಿರುದ್ಧ ಆಂದೋಲನ ಹೂಡ್ತವೆ. ಇದು ವಾಪಸ್ ತೆಗೆದುಕೊಳ್ಳದೇ ಇದ್ದರೆ ಇವತ್ತು ಈ ಕೇಂದ್ರದ ಬಿಜೆಪಿ ಸರ್ಕಾರ ಬುಡ ಸಮೇತ ಜನನ ಕಿತ್ತಾಕ್ತಾರೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಬಡವರಿಗೆ ಸೂರು ಕೊಡುವಂಥದ್ದು, ಸೂರಿಲ್ಲದವರಿಗೆ ಮನೆ ಕೊಡುವಂಥದ್ದು, ಜಾತ್ಯತೀತವಾಗಿ ಸಮಾನತೆ ದೃಷ್ಟಿಯಿಂದ ಎಲ್ಲರಿಗೂ ಸಮಾನವಾಗಿ ನೋಡುವಂಥದ್ದು ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ. ಯಾರಿಗೂ ಅನ್ಯಾಯ ಮಾಡೋಂಥ ಪ್ರಶ್ನೆ ಇಲ್ಲ. ರಾಜ್ ನ್ಯೂಸ್ ಕನ್ನಡ.